ಮೂವಿ ತುಂಬಾ ಚೆನ್ನಾಗಿದೆ. ಧ್ರುವಣ್ಣ ಮತ್ತು ನಮ್ಮ ಪ್ರೇಮ್ ಸರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಕನ್ನಡ ಚಿತ್ರರಂಗದ ಹೆಮ್ಮೆ ಈ KD, ಎಲ್ಲರೂ ಬಂದು ನೋಡಿ. ಅದ್ರ ಜೊತೆಗೆ ಇದು ಆರಂಭ, ಅಂತ್ಯ ಅಲ್ಲ, ಇದು ಆರಂಭ. ಇವತ್ತಿಂದ ಆರಂಭ ಅಣ್ಣ. KD ಉತ್ಸವ ತುಂಬಾ ಎಲ್ಲ ಕರ್ನಾಟಕದಾದ್ಯಂತ ತುಂಬಾ ಚೆನ್ನಾಗಿ ಓಡುತ್ತೆ. ಸೊ ಎಲ್ಲರೂ ಬಂದು ನೋಡ್ಬೇಕು. ಇನ್ನೊಂದೇನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಒಂದು 1 year ಇಂದ ರಿಲೀಸ್ ಮಾಡ್ತೀನಿ ಅನ್ಕೊಂಡು ಮುಂದಾಗ್ತಾನೆ ಇದ್ರು. ಬಟ್ ಫೈನಲ್ ಆಗಿ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಸೊ ಈ ತರ ಒಂದು ಕ್ವಾಲಿಟಿ ಮೂವಿ, ಪ್ರತಿಯೊಂದು ಸೀನು, ಪ್ರತಿಯೊಂದು ಫ್ರೇಮ್ ಸರ್ ಎಷ್ಟು ಖರ್ಚು ಮಾಡಿದ್ದಾರೆ. ಸೊ ಪ್ರತಿಯೊಂದು ಸೀನು ಇಷ್ಟು ಖರ್ಚು ಮಾಡಿ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಗೇ ಆಗುತ್ತೆ ಸರ್. ವರ್ತಿದೆ ಖಂಡಿತ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು. 100% ಸರ್, 100% ಮತ್ತೆ ನೋಡ್ಬೇಕು ಸರ್. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು. ಕನ್ನಡ ಚಿತ್ರರಂಗ ಇದೇ ತರ ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡ್ಬೇಕು ಸರ್. ಸಾಂಗ್ ಎಲ್ಲ ಹೇಗಿದೆ, ಫೈಟ್ ಎಲ್ಲ ಹೇಗಿದೆ ಸರ್? ಪ್ರತಿಯೊಂದು ಡ್ಯಾನ್ಸ್ ಮಾಡೋ ತರ ಇದೆ. ಪ್ರತಿಯೊಂದು ಸಾಂಗ್ ಸಾಂಗ್ ಕತೆ ಸಮೇತ ಹೋಗುತ್ತೆ ಸರ್. ಫಿಲ್ಮ್ ಜೊತೆಗೇನೆ ಸಾಂಗ್ ಹೋಗುತ್ತಾ ಇದೆ. ನಮ್ಗೆಲ್ಲೂ ಒಂಥರ ಬೋರ್ ಅಂತ ಎಲ್ಲೂ ಅನ್ಸೋದಿಲ್ಲ. ಪ್ರತಿಯೊಂದು ಸೀನು, ಪ್ರತಿಯೊಂದು ಸಾಂಗು ತುಂಬಾ ಚೆನ್ನಾಗಿದೆ ಸರ್. ಅದೇ ಪ್ರೇಮ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಇದು KD ಫಸ್ಟ್ ಬಂದ್ಬಿಟ್ಟು ಬರೀ ಟ್ರೇಲರ್ ಆಗಿರುತ್ತೆ, ಎಷ್ಟು ಮೂವಿ ಸರ್ ಅವ್ರು ಹೇಳಿದ್ ನಿಜ ಸರ್. ಇದೊಂದು ಟ್ರೈಲರ್ ತರನೇ ಇತ್ತು. ಇನ್ಮೇಲೆ ಸುದೀಪ್ ಅಣ್ಣ ಹಾಗೂ ಧ್ರುವ ಅಣ್ಣ ಮತ್ತೆ ರಮೇಶ್ ಅರವಿಂದ್ ಸರ್ ಟ್ವಿಸ್ಟ್ ಅಂತೂ ಎಲ್ಲರೂ ಬಂದು ನೋಡ್ಬೇಕಿತ್ತು, ನಾವು ಹೇಳಬಾರ್ದು. ಎಲ್ಲರೂ ಪ್ರತಿಯೊಂದು ಟ್ವಿಸ್ಟ್ ಸೆಕೆಂಡ್ ಪಾರ್ಟ್ ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಪಾರ್ಟ್ ಎಲ್ಲರೂ ವೈಟಿಂಗ್, ಆದಷ್ಟು ಬೇಗ ರಿಲೀಸ್ ಮಾಡಿದ್ರೆ ಒಳ್ಳೇದು ಸರ್ ಸೆಕೆಂಡ್ ಪಾರ್ಟ್. ಥ್ಯಾಂಕ್ ಯು ಸರ್. ಧ್ರುವ ನನ್ ಫಸ್ಟ್ ಫೈಟ್ ಐತೆ, ಆ ಎಮೋಷನ್ಗೆ, ಆ ಫೈಟ್ಗೆ, ಅದ್ರ ಜೊತೆ BGM ಮಿಕ್ಸ್ ಆದ್ರೆ ಜಿಗ ಫುಲ್ ಪೈಸಾ ಅಸಲ್ ಬೆಳಗ್ಗೆ 5 ಗಂಟೆ ಎದ್ದು ಬಂದಿದ್ಕೆ. ನಾವು ದುನಿಯಾ ವಿಜಯ್ ಅಭಿಮಾನಿಗಳು ಪ್ರತಿಯೊಬ್ಬ 3 ಜನ ಬಂದಿದ್ದೀವಿ ನಾವೇ ಟೋಟಲ್. ಫಿಲಿಮ್ ಅಂತೂ ಸೂಪರ್ ಆಗೈತೆ. 100% ಓಡುತ್ತೆ. ಕನ್ನಡ ಫಿಲಿಮ್ ನ ಪ್ರತಿಯೊಬ್ರು ಬೆಳೆಸಿ ಉಳಿಸಿ ಅಷ್ಟೇ. ಫೈಟ್ ಆಗಿದೆ ಮತ್ತೆ ಸಾಂಗ್ ಎಲ್ಲ ಹೇಗಿದೆ? ಸೂಪರ್ ಆಗೈತೆ. ಯಾಕಂದ್ರೆ ಪ್ರೇಮ್ ಅವ್ರದ್ದು ಇದು ಆಲ್ಮೋಸ್ಟ್ ತುಂಬಾ ವರ್ಷ ಆದ್ಮೇಲೆ ಇದು ಮೂವಿ ಬರ್ತಾ ಇದೆ. ಸೂಪರ್ ಆಗೈತೆ ಸರ್, ಏನು ಹೇಳಂಗಿಲ್ಲ. ನಮ್ಮ ಹುಡುಗರು ಒಂದ್ 2-3 ದಿವಸದಿಂದ ಕೆಲಸ ಮಾಡ್ತಾ ಇದ್ರು ನೋಡ್ರಿ. ನಿನ್ನೆಯಿಂದ ತುಂಬಾ ಕೆಲಸ ಸೂಪರ್ ಮಾಡೋರೆಲ್ಲ ನಮ್ಮವ್ರು. ಹೌದು. ನಮ್ಮವ್ರು ಏನೇ ಮಾಡಿದ್ರು ನಾವೆಲ್ಲ ಜೊತೆಲಿ ಇದ್ದೇ ಇರ್ತೀರಿ. ಅರ್ಥ. ಧ್ರುವ ಅಣ್ಣನು ನಮ್ಮ ಅಣ್ಣನೇ, ದುನಿಯಾ ವಿಜಯ್ ನಮ್ಮ ಭಾಷೆ. ಇವ್ರದ್ದು ಕನ್ನಡ ಫಿಲ್ಮ್ ಯಾವ್ದೇ ಬರ್ಲಿ ನಾವು ಫ್ರಂಟ್ ಅಲ್ಲಿ ಮುಂದೆನೆ ಬಂದು ನಿಂತ್ಕೊಂಡು ಬೇಕು, ನಾವು ಕೆಲಸ ಮಾಡ್ಕೊಡ್ತೀವಿ. ಸುದೀಪ್ ಅವ್ರು ಇದ್ದಾರೆ, ಮತ್ತೆ ರಮೇಶ್ ಅರವಿಂದ್ ಇದ್ದಾರೆ, ರವಿಚಂದ್ರನ್ ಅವ್ರು ಇದ್ದಾರೆ, ಸಂಜಯ್ ದತ್ ಸರ್ ಯಾರದೇ ಫಿಲ್ಮ್ ಆಗ್ಲಿ ನಾವು ಬೇರೆ ಫಿಲ್ಮ್ಗೆಲ್ಲ ಹೋಗಲ್ಲ. ಕನ್ನಡ ಫಿಲ್ಮ್ ಬಂದ್ರೆ 100% ಫಸ್ಟ್ ಶೋಗೆ ಬಂದ್ಬಿಡ್ತೀರಿ. ನಾವು ದುನಿಯಾ ವಿಜಯ್ ಅಭಿಮಾನಿಗಳು ಪ್ರತಿಯೊಬ್ರು ನಾವು ಒಂದು 50ರಿಂದ 60 ಟಿಕೆಟ್ ಇಸ್ಕೊತೀರಿ. ಪ್ರತಿಯೊಬ್ರು 50ರಿಂದ 60 ಟಿಕೆಟ್ ಇಸ್ಕೊಂಡು ನಮ್ಮ ಬ್ಯಾಚ್ ಬಂದ್ಬಿಟ್ಟು ಪ್ರತಿಯೊಂದು ನೋಡ್ಕೊಂಡು ಹೋಗ್ತೀರಿ ಅಷ್ಟೇ. ಪೈಸಾ ವಸೂಲ್ ಅಂತೀರಾ ಇದು? ಮಾರ್ಟಿನ್ ಆದ್ಮೇಲೆ ಇವಾಗ ಚೆನ್ನಾಗಿದೆ. ನಿಮಿಷ ಮಾತಾಡಿ ಹೋಗ್ಬಿಡೋಣ. ದುನಿಯಾ ವಿಜಯ್ ಫ್ಯಾನ್. ಬಟ್ ಏನಂದ್ರೆ ಎಲ್ಲಾ ಫಿಲಮ್ ಅಲ್ಲಿ ಹೀರೋಗಳು ಎದೆ ನಿಗಿಸ್ಕೊಂಡು ಮಾಡಿದ್ರೆ ಈ ಫಿಲಮ್ ಅಲ್ಲಿ ಎದೆ ಉಗ್ಸ್ಕೊಂಡು ಮಾಡಿದ್ದಾರೆ. ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ. ಪಾರ್ಟ್ ಪಾರ್ಟ್ ವೇಟ್ ಮಾಡ್ತಾ ಇದ್ದೀವಿ. ಸಕ್ಕದಾಗಿ ಎಂಟ್ರಿ ಸಕ್ಕದಾಗಿದೆ. ಸಾಂಗ್ಸ್ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ. ಪ್ರತಿಯೊಬ್ರು ಬನ್ರಿ. ಸಕ್ಕದಾಗಿತ್ತ. ಡ್ಯಾನ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡ್ತಾರೆ. ಆದ್ರೆ ಅವ್ರ ಸೈಜ್ಗೆ ಬ್ರೋ, ಆದ್ರೆ ನೋಡೋರು ಸಿದಾಗೋಗ್ಬೇಕು ಅನ್ಕೊಳ್ಳಿ. ಸಕ್ಕತ್ತಾಗಿ ಮಾಡೋರೆ ಬ್ರೋ. ಅದೇ ಪಾರ್ಟ್ 2ಗೋಸ್ಕರ ನಾನು ಮೀಟ್ ಮಾಡ್ತಾ ಇದ್ರು. ಇದು ಹೊಸ ಇದೆ ಅನ್ಕೊಳ್ರಿ. ಆದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡ್ತಿರೋದು. ನಾನೆಲ್ಲೋ ಹೇಳ್ಕೊಳ್ಳೋಣ ಬ್ರೋ, ಮನ್ಸಲ್ಲಿ ಇರ್ಬೇಕದು. ಮನ್ಸಲ್ಲಿ ತುಂಬಾ ಇದೆ ನನ್ಗೆ ಪ್ರೀತಿ ಅವ್ರ ಮೇಲೆ. ಒಟ್ಟಲ್ಲಿ ಫಿಲಮ್ ಇನ್ನ 1 hour ಎಕ್ಸ್ಟ್ರಾ ಮಾಡಿದ್ರು ನೋಡ್ಬೋದಾಗಿದೆ. ಬ್ರೋ ಸೈಕ್ ಆಗಿದೆ ಅನ್ಕೊಳ್ಳಿ. ಆದ್ರೆ ಜೈ ಧ್ರುವ ಅಣ್ಣ, ಜೈ ಧ್ರುವಣ್ಗೆ.